ಸುಳಿಯಲ್ಲಿ ಸುಲೆಪೇಟ್ ಗ್ರಾಮ ಪಂಚಾಯಿತಿ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸೇಡಂ ವಿಧಾನಸಭಾ ಕ್ಷೇತ್ರದ ಸುಲೆಪೇಟ್ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳನ್ನು ಇಟ್ಟುಕೊಂಡು ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆ ಉದ್ದೇಶ ಗ್ರಾಮದಲ್ಲಿ ಹುಚ್ಚು ನಾಯಿಗಳ ಹಾವಳಿ, ಶೌಚಾಲಯದ ಸಮಸ್ಯೆ, ಚರಂಡಿ ಸಮಸ್ಯೆ, ಬೀದಿ ದೀಪಗಳ ಸಮಸ್ಯೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯ ಭವನದ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ ಹೀಗೆ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆ ಕುರಿತು ಮಾತನಾಡಿದ ಮಾರುತಿ ಗಂಜಗೇರಿ, ಸುಲೆಪೇಟ್ ಗ್ರಾಮದಲ್ಲಿ ಪಂಚಾಯಿತಿ ದಿನ ಬರುವಂತಹ ಏರಿಯಾಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಎದ್ದು ಕಾಣುತ್ತವೆ. ಈಗಾಗಲೇ ಕೆಲವು ದಿನಗಳ ಹಿಂದೆ ವಾರ್ಡ್ ನಂಬರ್ 4 ಸಮಸ್ಯೆಗಳನ್ನು ಎತ್ತಿಕೊಂಡು ಪ್ರತಿಭಟನೆ ಮಾಡಲಾಯಿತು. ಕಳೆದ 2 ದಿನಗಳ ಹಿಂದೆ ಹುಚ್ಚುನಾಯಿ ಮತ್ತು 10 ಜನರಿಗೆ ಕಚ್ಚಿದ್ದು ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೆಲವರು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಹಾಗೂ ಈ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದ್ದರೂ ವೈದ್ಯರ ಸಮಸ್ಯೆ ಎದ್ದು ಕಾಣುತ್ತಿದೆ. ಅದೇ ರೀತಿಯಾಗಿ ರಸ್ತೆ ಪಕ್ಕದಲ್ಲಿ ಕಸದ ತೊಟ್ಟಿ ಇಲ್ಲದ ಕಾರಣಕ್ಕಾಗಿ ಸಾರ್ವಜನಿಕರು ರಸ್ತೆ ಮೇಲೆ ಬೀಸಾಡ್ತಾರೆ. ಪಂಚಾಯಿತಿಯಿಂದ ವಾಹನ ಕೂಡ ಬರುತ್ತಿಲ್ಲ. ಹೀಗೆ ಹಲವಾರು ಸಮಸ್ಯೆಗಳ ಕುರಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಬಿಲ್ ಕಲೆಕ್ಟರ್ ಮೂಲಕ ಮಾನ್ಯ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಊರಲ್ಲಿ ಸುಲೆಪೇಟ್ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಚಾಚು ತಪ್ಪದೆ ಯುವಕರಿದ್ದೀರಿ, ಯುವತರುಣರಿದ್ದೀರಿ, ಕೆಲಸ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಕಳಕಳಿ ವಿನಂತಿ ಮೂಲಕ ಹೇಳಿಕೊಳ್ಳೋದ್ರ ಜೊತೆಯಲ್ಲಿ ನಮ್ಮ ಇದರಲ್ಲಿ ಕನಕನಗರದಲ್ಲಿ ಬಹಳ ಸಲ ಹೇಳಿದ್ದೀವಿ, ಕಸದ ಬುಡ್ಸಿ ಇಡಬೇಕ್ರಿ ಸರ್ ಅಂದ್ರೆ ಇನ್ನೂ ಇಟ್ಟಿಲ್ಲ. ಅದೊಂದು ಸ್ವಲ್ಪ ಮಾಡಿಸ್ಬೇಕು. ಮತ್ತು ರೋಡ್ಗಳನ್ನೆಲ್ಲ ರೋಡಿಗೆ ಬಹಳ ಕಂಟಿನ್ಯೂ ಇಲ್ಲ ಸರ್, ನಮ್ಮ ಇದ್ರ ಕಡೆ ಬಂದಿಲ್ಲ. ಆದ್ರೆ ನಾ ಮಾಡಿಲ್ಲಂತಲ್ಲ, ಎಲ್ಲ ಕಡೆ ಸ್ವಲ್ಪ ಸ್ವಚ್ಛ ಮಾಡ್ಬೇಕು. ಯಾಕಂದ್ರೆ ಅಲ್ಲಿನೂ ನಾಯಿ ಕೂಡ್ಲತ್ತಾವ, ಹಾವುಗಳನ್ನು ಬಹಳ ಹೊಂಟಾವ ಹಾವುಗಳು. ಹೀಗಾಗಿ ನೀವು ಒಬ್ಬರೇ ಅಂತ ಅಲ್ಲ, ಸ್ವಲ್ಪ ಧನ್ಯವಾದಗಳು. ಅಧ್ಯಕ್ಷ ಯುವಕರಿದ್ರಿ, ಯುವತರುಣರಿದ್ರಿ, ಕೆಲಸ ಮಾಡಿಸ್ಬೇಕಾಗ್ಯದ. ನಮ್ಮ ಸುಲೆಪೇಟ್ ಕೇಂದ್ರ ಬಿಂದು ಅದ, ನೀವು ಸಹಕಾರ ಮಾಡಿದ್ರೆ ಎಲ್ಲ ಸ್ವಚ್ಛತೆ ಆಗಿರ್ತದ. ಊರಿಗೆ ಇವರೆಲ್ಲ ಮಾಡ್ತಕ್ಕಂಥ ಊರಿನ ಸಲುವಾಗಿ, ಯಾರೇನು ಮನೆಗಲ್ಲ ಊರಿನ ಸಲುವಾಗಿ ಮಾಡ್ತಾ ಇದ್ರಿ. ಧನ್ಯವಾದಗಳು. ಒಳ್ಳೇದು ಮಾಡ್ಬೇಕಂತ ದಯವಿಟ್ಟು ನಿಮ್ಗೆ ಏನು ಬರ್ತಾವ ಅವು ಇಮಿಡಿಯೇಟ್ ಆಗಿ ಈ ಸಮಸ್ಯೆಗಳು ನೀರಿಂದಾಯ್ತು, ಶೌಚಾಲಯ ಆಯ್ತು, ಮತ್ತೆ ಬೀದಿ ನಾಯಿದಾಯ್ತು, ಏನು ಕಲ್ಯಾಣ ಮಂಟಪದಾಯ್ತು, ಇವೆಲ್ಲ ಸಮಸ್ಯೆಗಳು ನೀವು ತಕ್ಷಣನೇ ಪರಿಹಾರ ಮಾಡಬೇಕು. ಮತ್ತು ಬೇರೆ ಬೇರೆ ವಾರ್ಡ್ಗಳಿಂದ ಕೂಡ ನಮಗೆ ದೂರವಾಣಿ ಫೋನಿನ ಮೂಲಕ ಸಮಸ್ಯೆಗಳು ಹೊಂಟವ. ಅದಕ್ಕೆ ನೀವು ಕೂಡ ಹೆಂಗಿದ್ರಿ, ಬಹಳ ಕಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೋರಾಟದಾಗ ಭಾಗವಹಿಸಲ್ಲ, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಹೋರಾಟದಾಗ ಭಾಗವಹಿಸಲ್ಲ, ನಮ್ಮ ವಿರೋಧ ಆದಂತ ತಿಳ್ಕೊತಾರ. ಆದ್ರೆ ನೀವು ಹೋರಾಟದಾಗ, ನಾವು ಮಾಡ್ತಕ್ಕಂಥ ಹೋರಾಟದಾಗ ಭಾಗವಹಿಸಿದ್ದು 2ನೇ ಸಲ. ಸುಲೆಪೇಟ್ ಗ್ರಾಮ ಪಂಚಾಯತ್ ಬಹಳ ಸಲ ನಾವು ಹೋರಾಟ ಮಾಡಿವಿ. ಅಧ್ಯಕ್ಷರು ಯಾರು ಬಂದಿಲ್ಲ, ಮೆಂಬರ್ಗಳು ಬಹಳ ಜನ ಬಂದಾರ. ಆದ್ರೆ ಅಧ್ಯಕ್ಷರು ಬಂದಿದ್ದು ನೀವು ಮೊದಲನೇ ಸಲ. ಯಾರು ಬೆನ್ನ ಅವ್ರಿಗೆ ಕಾಣಲ್ಲ ಅಂತೇಳಿ ತಿಳ್ಕೊಂಡು ನೀವು ಈ ಹೋರಾಟದಾಗ ಬಂದಿರಿ. ಇವತ್ತು ನಿಮ್ಮ ನೇರವಾಗಿ ನಾವು ನಿಮಗೆ ಈ ಸಮಸ್ಯೆಗಳು ಹೇಳತ್ತೀವಿ. ದಯವಿಟ್ಟು ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ಅದಕ್ಕೆ ಈ ಸಮಸ್ಯೆಗಳು ನಿಮ್ಮ ಕೈದಾಗ ಯಾವ, ಅದಕ್ಕೆ ತುರ್ತಾಗಿ ಪರಿಹಾರ ಮಾಡಬೇಕು. ಮುಂದೆ ಹೋರಾಟ ಮಾಡ್ಲಕ್ಕ ಅವಕಾಶ ಮಾಡಿಕೊಡ್ಬಾರ್ದು ಅಂತಕ್ಕಂಥ ಏನು ವಿಷಯಗಳನ್ನ ಹೇಳಿ ನಿಮಗ ಏನು ಮನವಿ ಪತ್ರ ಕೊಡೋದಕ್ಕೆ ಮುಂಚೆ ನಮ್ಮ ಹಿರಿಯರಾಗಿರ್ತಕ್ಕಂಥ ನಿವೃತ್ತ ನೌಕರ ಸಂಘದ ಏನು ನೌಕರಸ್ಥರ ಆಗಿರುವಂತ ಮಲ್ಲಿಕಾರ್ಜುನ ಮಾಳಿಗೆ ಸರ್ ಅವರು ಕೂಡ ಒಂದೆರಡು ಮಾತಾಡಬೇಕು. ಮತ್ತೆ ನಿಮ್ಮ ಏರಿಯಾದಾಗ ಏನೋ ಸಮಸ್ಯೆ ಹೇಳ್ರಿ ಸರ್. ಬರ್ರಿ. ಅವರು ಹೋದ 25ನೇ ತಾರೀಕ ಲೆಟರ್ ಕೊಟ್ರೆ ಇಒ ಸರ್ಗೂ ನಾವು ಗಮನಕ್ಕೆ ಇಟ್ಟಿವಿದು. ಅವ್ರ ಕ್ರಮ ತಗೋಬೇಕಿತ್ತು, ಯಾಕೆ ತಗೊಂಡಿಲ್ಲ ಗೊತ್ತಿಲ್ಲ. ಸಂಬಂಧಪಟ್ಟಂತ ಏನು ಪಶು ವೈದ್ಯಾಧಿಕಾರಿಗಳಿಗೆ ಆದ್ರೂ ಕೂಡ ಇವತ್ತು ನಾವು ಅಂತ ಹೋರಾಟ ಮಾಡತ್ತಿಲ್ಲ. ನಾಯಿಗಳಿಗೆ ಹಾವಳಿ ಕಡಿ ಹೋರಾಟದ ಮಾತುಗಳನ್ನಾಡಿರುವಂತ ಹಿರಿಯರು ಹಾಗೂ ಈ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ದಲಿತ್ ಪ್ಯಾಂಥರ್ನ ಮುಖಂಡರಾಗಿರುವಂತಹ ರುದ್ರಮುನಿ ರಾಮತೀರ್ಥ ಸರ್ ಅವರಿಗೂ, ಹಾಗೂ ಈಗಾಗಲೇ ಮಾತಾಡಿರುವಂತಹ ಚೇತನ್ ಅಣವರ್ ಅವರಿಗೂ, ಜೈಭೀಮ್ ಹೋಳ್ಕರ್ ಅವರಿಗೂ, ಲಾಡ್ಲೆ ಸಾಬ್ ಅವರಿಗೂ, ಇಲ್ಲಿ ಸೇರಿರುವಂತಹ ಸುಭಾಷ್ ಅವರಿಗೆ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್, ಜೈ ಮೂಲ ನಿವಾಸಿ, ಜೈ ಶರಣಾರ್ಥಿಗಳನ್ನ ಹೇಳುತ್ತಾ ಈ ಹೋರಾಟದ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬುದ್ಧಿಜೀವಿಗಳೇ, ನಾವೆಲ್ಲ ಬಹಳ ಸಲ ಹೋರಾಟ ಮಾಡ್ತೀವಿ. ಎದಕ್ ಮಾಡ್ತೀವಿ? ಚರಂಡಿ ಸರಿ ಇಲ್ಲ, ನೀರ್ ಬರ್ಲಾಗ್ಯಾವ, ಕರೆಂಟ್ ಇಲ್ಲ, ರೋಡ್ ಇಲ್ಲ, ಬಸ್ ಇಲ್ಲ ಅಂತ ಹೋರಾಟ ಮಾಡ್ತೀವಿ. 9ನೇ ತಿಂಗಳು ಮುಗಿತು. ಅದು ಇನ್ನೂ ಕೂಡ ಒಳಗಡೆ ಸಾಮಾನುಗಳು ಖಾಲಿ ಆಗಿಲ್ಲ. ಆದ್ರೂ ಹರಾಜು ಪ್ರಕೃತಿಯ ಕಾನೂನು ರೀತಿ ಆಗಿಲ್ಲ, ನಡೆದಿಲ್ಲ. ಮತ್ತೆ ಅದು ಆದಷ್ಟು ಬೇಗ ಶೀಘ್ರವಾಗಿ ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅದು ಮಾತು ಕೊಟ್ಟರೆ ನಾ ಮಾಡ್ತೀನಿ ಅಂತಂದ್ರು ಆಯ್ತು, ಇನ್ನೂವರೆಗೂ ಮಾಡಿಲ್ಲ. ಅದು ನಷ್ಟ ಯಾರಿಗೆ ಆಗ್ತದೆ? ನಮ್ಮ ಪಂಚಾಯತ್ಗೆ ಆಗ್ತದೆ. ಅವ್ರಿಗೆ ನಷ್ಟ ಆದ್ರೆ ಮತ್ತೆ ಅಭಿವೃದ್ಧಿ ಕಾರ್ಯಗಳು ಶೀಘ್ರವಾಗಿ ಆಗಬೇಕು ಅಂತೇಳಿ ತಿಳ್ಕೊತೀನಿ.
ಹೆಚ್ಚಾಗಿವೆ. ಇದಕ್ಕೆ ಕಸದ ನಿರ್ವಹಣೆ ಸಮರ್ಪಕವಾಗಿಲ್ಲ, ಮತ್ತೆ ಚರಂಡಿ ನೀರು ಸರಿಯಾಗಿ ಹೋಗ್ತಾ ಇಲ್ಲ. ಸೊಳ್ಳೆಗಳು ನೊಣಗಳು ಎಲ್ಲ ಜಾಸ್ತಿ ಜನರ ಮೇಲೆ ಆರೋಗ್ಯವಾದ ಬಹಳ ಪರಿಣಾಮಗಳಾಗ್ತಾವ ಅಂತೇಳಿ ಮೊದಲು ನಾವು 25/9ನೇ ತಿಂಗಳಲ್ಲಿ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ. ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲೇ ಬಂದಿರೋ ತಗೊಂಡಿರೋ ನಾವು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಳ್ಸಿಕೊಟ್ರ ಏನೋ ಗೊತ್ತಿಲ್ಲ. ಕಳ್ಸಿಕೊಟ್ರಿ ರವಿ ಅವ್ರೆ, 25 ತಾರೀಕು ನಾವು ಕೊಟ್ಟಿದ್ದೇವೆ. ಇಲ್ಲಿ ಅದೇ ಸಮರ್ಪಕವಾಗಿಲ್ಲ. ಆದಷ್ಟು ಮಟ್ಟಿಗೆ ಶೀಘ್ರ ಮಟ್ಟಿಗೆ ತೆಗೆದಾಗಬೇಕು. ಇದು ಈ ದುರ್ಘಟನೆ ಇಡ್ಲಿಕ್ಕೆ ನೇರ ಕಾರಣ ಮೊದಲೇ ಆಕ್ಷನ್ ತಗೊಳ್ಳೋದಕ್ಕೆ ಇದು ಕಾರಣ ಈ ರೀತಿ ಆಯ್ತು. ಮುಂದೆ ಈ ರೀತಿ ಐತರದ ಘಟನೆಗಳು ಆಗ್ಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಮತ್ತೆ ಇದು ಇಲ್ಲಿ ವಾರ್ಡ್ ನಂಬರ್ 3ರಲ್ಲಿ ಬಹಳ ಬಯಲು ಶೌಚಾಲಯನೇ ಗತಿ ಇದೆ ಜನರಿಗೆ. ಅದು ಸಾರ್ವಜನಿಕ ಶೌಚಾಲಯಗಳು ವಾರ್ಡ್ ನಂಬರ್ 1ರಲ್ಲಿ ಆಗದ. ಅದೇ ರೀತಿಯಾಗಿ ವಾರ್ಡ್ ನಂಬರ್ 3ರಲ್ಲಿ ಕೂಡ ಕಟ್ಟಿಸ್ಬೇಕು. ಆ ರೀತಿ ಅನುಮೋದನೆಗೆ ನಾವು ಪ್ರಸ್ತಾವನೆ ಸಲ್ಲಬೇಕು ಅಂತೇಳಿ ನಾನು ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತೇನೆ. ವಿವಿಧ ಸಂಘಟನೆಗಳ ವತಿಯಿಂದ ಇವತ್ತು ನಡೀತಕ್ಕಂಥ ಹೋರಾಟದಲ್ಲಿ ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಸ್ಥಳೀಯರು ಹಾಗೂ ಭಾರತೀಯ ದಲಿತ್ ಪ್ಯಾಂಥರ್ನ ಜಿಲ್ಲಾ ಮುಖಂಡರಾಗಿರುವಂತ ರುದ್ರಮುನಿ ರಾಮತೀರ್ಥಕರ್ ಅವರು ಒಂದೆರಡು ಮಾತಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾರೆ. ಇಂದಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ವಿವಿಧ ಸಂಘಟನೆಗಳ ಎಲ್ಲ ನಾಯಕರುಗಳೇ, ಸುಲೇಪೇಟ್ ಗ್ರಾಮ ಪಂಚಾಯತಿಯ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೇ, ಮಾನ್ಯ ಅಧ್ಯಕ್ಷರೇ, ಪಂಚಾಯತಿ ಸಿಬ್ಬಂದಿ ವರ್ಗದವರೇ, ಅದೇ ರೀತಿ ಗ್ರಾಮ ಪಂಚಾಯತಿಯ ಮಾನ್ಯ ಉಪಾಧ್ಯಕ್ಷರೇ ಮತ್ತು ನನ್ನ ಎಲ್ಲ ಸಂಘಟನೆಗಳ ಮುಖಂಡರ ನಾಯಕರುಗಳೇ, ಈ ಪ್ರತಿಭಟನೆಯ ಉದ್ದೇಶ ಇಷ್ಟೇ. ಇತ್ತೀಚೆಗೆ ನಮ್ಮ ಊರಲ್ಲಿ ಒಂದು ಬೀದಿ ನಾಯಿ, ಹುಚ್ಚು ನಾಯಿ ಬಂದು ಸುಮಾರು 8-10 ಜನರನ್ನ ಕಡಿದು ಅವ್ರಿಗೆ ಗಂಭೀರ ಗಾಯ ಆಗಿದ್ದಕ್ಕೆ ಕೆಲವರಿಗೆ ಜಿಮ್ಸ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಕೆಲವರಿಗೆ ಇಲ್ಲೇ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಅದಕ್ಕೆ ನಮ್ಮ ಒತ್ತಾಯ ಇಷ್ಟೇ. ಸೊ ಗ್ರಾಮ ಪಂಚಾಯತಿಯವರು ದಯಮಾಡಿ ಈ ಬೀದಿ ನಾಯಿ ಮತ್ತು ಈ ಹುಚ್ಚು ನಾಯಿ ಬಂದ ಹಾವಳಿಯನ್ನ ಕಡಿಮೆ ಮಾಡಬೇಕು. ಈಗಾಗಲೇ ನಾವು ಅಧ್ಯಕ್ಷರ ಜೊತೆ ಈ ವಿಷಯ ಬಗ್ಗೆ ಚರ್ಚೆ ಮಾಡಿದಾಗ ಮಾನ್ಯ ಅಧ್ಯಕ್ಷರು ಮೌಖಿಕವಾಗಿ ಎಲ್ಲ ನಮ್ಮ ಪಂಚಾಯತಿ ಸಿಬ್ಬಂದಿಯವರಿಗೆ ಆದೇಶ ಮಾಡಿದ್ದಾರೆ. ಯಾವುದೇ ಒಂದು ಬೀದಿ ನಾಯಿಯಲ್ಲಿ ಹುಚ್ಚು ನಾಯಿ ಕಂಡಲ್ಲಿ ತಕ್ಷಣವಾಗಿ ನೀವು ಅದನ್ನ ಈ ಊರ್ಲಿಂದ ಓಡಿಸಬೇಕು ಅಥವಾ ಅದು ಏನಾದರೂ ಮಾಡಿ ಅದಕ್ಕೆ ಹಿಡಿಬೇಕು ಅಂತೇಳಿ ಮೌಖಿಕವಾಗಿ ಆದೇಶ ಮಾಡಿದ್ದಾರೆ ಅಂತ ನಮಗೆ ಈಗಾಗಲೇ ಅವರು ಹೇಳಿದ್ದಾರೆ. ಅದಕ್ಕೆ ಮುಂದಿನ ದಿನಗಳು ಕೂಡ ಈ ರೀತಿ ಅಹಿತಕರ ಘಟನೆ ಯಾವುದೂ ಆಗಬಾರ್ದಂತ ಈ ಒಂದು ಪ್ರತಿಭಟನೆ ಮುಖಾಂತರ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ನಿಂತು ನಿಂತು ತೆಗ್ ಬೀಳತ್ತವ. ಅದಕ್ಕೆ ದಯವಿಟ್ಟು ಇವೆಲ್ಲ ಲೋಕಲ್ ನಿಮ್ಮ ಏನು ವೇಸ್ಟ್ ಡಸ್ಟ್ ಬಿಂದು ಕೂಡ ಸಮಸ್ಯೆ ಆಗಲತ್ತದ. ಅಲ್ಲಿ ಯಾವುದು ಬಸ್ ಸ್ಟ್ಯಾಂಡ್ ಬಲ್ಲಿ ಸರ್ ಮುತ್ತಟ್ಟಿನ ಕಲ್ಯಾಣ ಮಂಟಪದ ಬಗ್ಗೆ ನೀವೇನ್ ತೀರ್ಮಾನ ತಗೊಂಡಿರಿ, ಯಾವ ರೀತಿ ನಡವಳಿ ಪಾಸ್ ಮಾಡಿರಿ ಅಂತಕ್ಕಂಥದನ್ನ ಅದು ನೀವು ಮತ್ತೊಮ್ಮೆ ಪರಿಶೀಲನೆ ಮಾಡಿ, ಮತ್ತೊಮ್ಮೆ ಅದರ ಬಗ್ಗೆ ಯೋಚನೆ ಮಾಡಿ ಸ್ಥಳೀಯರಿಗೆ ಎಲ್ಲರಿಗೆ ಅದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಹೋರಾಟದ ಮೂಲಕ ತಮಗ ಏನು ರವಿ ಅವ್ರ ಸಲಕ್ ನಾವು ಬಹಳ ವೇಟ್ ಮಾಡಿದೇವಿ. ನಾವು ತಹಶೀಲ್ದಾರ್ ಸಲಕ್ನು ಇಟ್ ವೇಟ್ ಮಾಡಲ್ಲ, ನಾವು ಏನು ಇಒನ್ ಸಲಕ್ನು ಕೂಡ ಇಟ್ ವೇಟ್ ಮಾಡಲ್ಲ. ಹೆಚ್ಚಾಗವ ಎಲ್ಲ ಕಡೆ ಅಂತೇಳಿ ಚರ್ಚೆ ಆಗಿದ್ದದ, ಎಲ್ಲರ ಗಮನಕ್ಕದ, ಪೇಪರ್ದಾಗ ಬಂದದ, ಟಿವಿದಾಗ ಬಂದದ. ಅದನ್ನು ಕೂಡ ಸ್ಥಳೀಯ ಆಡಳಿತಗಳು ಇದಕ್ಕೆ ಎಚ್ಚರಿಕೆ ವಹಿಸಿ ಮೊನ್ನೆ ರಾತ್ರಿ 11:40 ರುದ್ರಮುನಿ ರಾಮತೀರ್ಥ ಸಾಬ್ರಿಗೆ ಫೋನ್ ಮಾಡ್ದ. ಅವ್ರು ಸ್ಟೇಟಸ್ ಇಟ್ಟಿರು, ರಾತ್ರಿ 11:00 ಸ್ಟೇಟಸ್ ಇಟ್ಟಿದ್ರು. ಯಾಕಂದ್ರೆ ಏನಾಗ್ಯದ, ಈಗ ನಾವು ಬಸ್ ಸ್ಟ್ಯಾಂಡ್ ಬಲ್ಲಿ ಭೇಟಿಯಾಗಿ ಹೋದೇವಿ ಅಂತಂದಾಗ 10 ಜನರಿಗೆ ಕಚ್ಚದ ಅಂತ ಹೇಳಿದ್ರು ಅವ್ರು. ಹೌದಲ್ಲ ಸರ್? ಒಂದೇ ಗಂಟೆದಾಗ 10 ಜನರಿಗೆ ಕಚ್ಚದ ನಾಯಿ ಅಂತಂದಾಗೆ ಮರ್ದಿನೇ ನಿನ್ನೆ ಮಾಡ್ಬೇಕಂತಿದ್ದೇವಿ. ಅನಿವಾರ್ಯ ಕಾರಣಗಳಿಂದ ನಿನ್ನೆ ಮಾಡ್ಲಕ್ಕಾಗಿಲ್ಲ. ಅದಕ್ಕೆ ಇವತ್ತಿನ ದಿವಸ ನಿನ್ನೆ ನಾವು ತಾಲೂಕ್ ಪಂಚಾಯತಿ ಅವರಿಗೆ ಲೆಟರ್ ಕೊಟ್ಟಿವಿ. ನಾವು PSI CPI ಗಮನಕ್ಕೆ ತಂದಿವಿ. ಆಕ್ಚುಲಿ ಇದು 12:00 ಮಾಡ್ಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ ಲೇಟ್ ಆಯ್ತು. ಅದಕ್ಕಾಗಿ ನಿಮಗ್ ನಾವೇನು ಒತ್ತಾಯ ಮಾಡ್ತೀವಿ ಸ್ಥಳೀಯ ಆಡಳಿತಕ್ಕಂತಂದ್ರ, ನೀವು ತಕ್ಷಣನೇ ನಾಳೆಗೆ ನೀವು ಇಲ್ಲಿ ಲೋಕಲ್ ಯಾರು ಬರ್ತಾರ, ಸ್ಥಳೀಯ
ಪಶು ವೈದ್ಯಾಧಿಕಾರಿಗಳಿಗೆ ನೀವು ಅವ್ರ ಗಮನಕ್ಕಿಡ್ರಿ. ಇದು ಅವ್ರೇನು ಇಂಜೆಕ್ಷನ್ ಮಾಡ್ತಾರ ಅಥವಾ ಅವ್ರು ಏನ್ ಮಾಡ್ತಾರ ಅಂತಕ್ಕಂಥದ್ದನ್ನ ಅವ್ರ ಗಮನಕ್ಕಿಡ್ರಿ. ಅವ್ರು ಕಡಿಮೆ ಮಾಡ್ಲಿಲ್ಲ ಅಂತಂದ್ರ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನ ಹೆಚ್ಚು ಜನರಿಗೆ ನೀವು ಕಚ್ಚಬಹುದು. ಒಂದು ನಾಯಿ 12 ಜನರಿಗೆ ಕಚ್ಚದ, ಆ ಮನುಷ್ಯರಿಗೆ ಕಚ್ಚದ, ಇನ್ನ ಎಷ್ಟು ನಾಯಿಗಳಿಗೆ ಕಚ್ಚದ ಅದು ಮತ್ ಯಾವಾಗ ಹುಚ್ಚ ಹೇಳ್ತಾವ ಗೊತ್ತಿಲ್ಲ. ಅದಕ್ಕ ಈ ಒಂದು ವಿಷಯವನ್ನ ನೀವು ಗಂಭೀರವಾಗಿ ತೆಗೆದುಕೊಂಡು ಏನು ತಾಲೂಕು ಆಡಳಿತಕ್ಕ ಸ್ಥಳೀಯ ಆಡಳಿತ ಎಲ್ಲರಿಗೆ ಲೆಟರ್ ಬರೆಸ್ರಿ. ಊರಾಗನು ಕೂಡ ನೀವು ಪ್ರತಿಯೊಂದು ವಾರ್ಡ್ದಾಗ ಡೊಂಗೂರು ಹೊಡಿಸ್ರಿ ಸರ್. ಏನಂತ ಕೇಳಿದಾಗ ಮೊನ್ನೆ ಹಿಂಗ ನಾಯಿಗಳು ಕಚ್ಚಿ ಏನು 10 ಜನರಿಗೆ ಕಚ್ಚದವ್ರು ಆಲ್ರೆಡಿ ಟ್ರೀಟ್ಮೆಂಟ್ ದಾಗಾರ. ಅಂತ ನಾಯಿಗಳು ಕಂಡ್ರ ನೀವು ಜಾಗರಲಿಂದಿರಿ ಅಂತೇಳಿ ಇವನು ಕೂಡ ಏನು ಡೊಂಗೂರು ಹೊಡಿಸ್ಬೇಕು ಈಗಾಗಲೇ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಂತೋಷ್ ರಾಠೋಡ್, ಬಿಲ್ ಕಲೆಕ್ಟರ್ ರವಿ, ಗ್ರಾಮದ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229365